ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ CPC HK ಕೆಟಗರಿ ಅಲ್ಲಿ ನಡೆದಿರುವಂತಹ ಕ್ವೆಶನ್ ಪೇಪರ್ನ ಅನಲೈಸ್ ಮಾಡ್ತಾ ಇದ್ದೀವಿ. ದಿನಾಂಕ 10/12/2023 ನಡೆದ ಪ್ರಶ್ನೆ ಪತ್ರಿಕೆ. ಇದರಲ್ಲಿ ಪಾಲಿಟಿ ಹಾಗೂ ಲಾ ಅಂಡ್ ಆರ್ಡರ್ ರಿಲೇಟೆಡ್ 27 ಕ್ವೆಶನ್ಸ್ ನ ವಿತ್ ಪ್ರೂಫ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಪಾರ್ಟ್ಸ್ ಆಗಿರ್ಬೋದು, ಬೇರೆ ಬೇರೆ ವೆಬ್ಸೈಟ್ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸ್ಕ್ರೀನ್ ಶಾಟ್ಸ್ ಆಗಿರ್ಬೋದು, ಅದರ ಥ್ರೂ ಕ್ವೆಶನ್ಸ್ ಅನ್ನ ಆನ್ಸರ್ ಸಾಲ್ವ್ ಮಾಡೋಣ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ ಸ್ಟಾರ್ಟ್. ಮೊದಲನೆಯ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಫಂಡಮೆಂಟಲ್ ರೈಟ್? ಯಾವುದು ಇದರಲ್ಲಿ ಮೂಲಭೂತ ಹಕ್ಕು ಅಲ್ಲ ಅನ್ನೋ ಪ್ರಶ್ನೆ. ರೈಟ್ ಟು ಈಕ್ವಾಲಿಟಿ, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಟೇಷನ್, ರೈಟ್ ಟು ಪ್ರಾಪರ್ಟಿ, ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ಸಮಾನತೆಯ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಆಸ್ತಿ ಹಕ್ಕು, ಸಂವಿಧಾನ ಪರಿಹಾರಗಳ ಹಕ್ಕು. ಒಂದು ಇದರಲ್ಲಿ ಏನು ಅಂದ್ರೆ ಎಲಿಮಿನೇಟ್ ಮಾಡ್ಬೋದು. ರೈಟ್ ಟು ಈಕ್ವಾಲಿಟಿ ನಮ್ಗೆ ಎಲ್ಲರಿಗೂ ಗೊತ್ತಿರುವಂತ ಆಪ್ಷನ್. ಸೊ ಫಸ್ಟ್ ಒನ್ ರಾಂಗ್ ಮಾಡ್ಕೊಳ್ಳೋದು. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಎಸ್ ಅದು ಕೂಡ ನಮ್ಗೆ ಗೊತ್ತಿರುವಂತದ್ದು, ಯಾರು ಯಾರನ್ನು ಎಕ್ಸ್ಪ್ಲಾಯ್ಟ್ ಮಾಡೋ ಹಾಗಿಲ್ಲ ಅಂತ. ಸೊ ಎರಡನೇದು ರಾಂಗ್. ಈಗ ಸಿ ಮತ್ತು ಡಿ ಅಲ್ಲಿ ಗೆಸ್ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರೈಟ್ ಟು ಪ್ರಾಪರ್ಟಿ. ಸೊ ನೀವ್ ನೋಡ್ಬೇಕು ಇಲ್ಲಿ, ಕಾನ್ಸ್ಟಿಟ್ಯೂಷನ್ ಪ್ರೊವೈಡೆಡ್ ಫಾರ್ 7 ಫಂಡಮೆಂಟಲ್ ರೈಟ್ಸ್. ಮೊದಲಿಗೆ 7 ಫಂಡಮೆಂಟಲ್ ರೈಟ್ ಗಳ ಕೆಟಗರಿಗಳಿತ್ತು. ಅದರಲ್ಲಿ ಈಕ್ವಾಲಿಟಿ, ಫ್ರೀಡಮ್, ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಫ್ರೀಡಮ್ ಆಫ್ ರಿಲಿಜನ್, ಕಲ್ಚರಲ್ ಎಜುಕೇಶನಲ್ ರೈಟ್ಸ್, ರೈಟ್ ಟು ಪ್ರಾಪರ್ಟಿ ಹಾಗೂ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಆದರೆ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ರೈಟ್ ಟು ಪ್ರಾಪರ್ಟಿಯನ್ನ ಡಿಲೀಟ್ ಮಾಡಲಾಗಿದೆ. ಸೊ ರೈಟ್ ಟು ಪ್ರಾಪರ್ಟಿ ವಾಸ್ ಡಿಲೀಟೆಡ್ ಫ್ರಮ್ ದ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಬೈ ದ 44th ಅಮೆಂಡ್ಮೆಂಟ್ ಆಕ್ಟ್ 1978. ಸೊ ಈಗ ಅದು ಲೀಗಲ್ ಆಕ್ಟ್ ಆಗಿದೆ. ಸೊ ರೈಟ್ ಆನ್ಸರ್ ಇಸ್ right to property. Next ಪ್ರಶ್ನೆ, in India for the no confidence motion to be passed, ಸರಳ ಬಹುಮತ ಸಾಕು, ಸಂಪೂರ್ಣ ಬಹುಮತದ ಅಗತ್ಯವಿದೆ, ಪರಿಣಾಮಕಾರಿ ಬಹುಮತ ಅಂದ್ರೆ ಎಫೆಕ್ಟಿವ್ ಮೆಜಾರಿಟಿ ಈಸ್ ಇನಫ್ ಹಾಗೂ ವಿಶೇಷ ಬಹುಮತದ ಅಗತ್ಯವಿದೆ. ಇದಕ್ಕೆ ಸರಿಯಾದ ಉತ್ತರ ಸರಳ ಬಹುಮತ ಸಾಕು ಅಂದ್ರೆ ಸಿಂಪಲ್ ಮೆಜಾರಿಟಿ. ಏನಪ್ಪಾ ಇದು ಸರಳ ಬಹುಮತ ಅಂತ ಅಂದ್ರೆ, ಸೊ ಇದು ಲೋಕಸಭೆಯಲ್ಲಿರುವ ಅಷ್ಟೂ ಜನರ ಒಂದು ಚಿತ್ರ ಅಂತ ಇಟ್ಕೊಳ್ಳೋಣ. ಲೋಕಸಭೆಯಲ್ಲಿ ಸರಳ ಬಹುಮತೆ ಅಂದ್ರೆ ಸಿಂಪಲ್ ಮೆಜಾರಿಟಿ ಅಂದ್ರೆ ಏನು? ಸೊ ಎಷ್ಟು ಜನ ಆವತ್ತಿನ ದಿನ ಪ್ರೆಸೆಂಟ್ ಇರ್ತಾರೋ ಅದರ 50% ಮೆಜಾರಿಟಿ ಮಾತ್ರ ಸಾಕು ಅಂತ. ಒಂದು ವಿಷಯ ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋ ಕಾನ್ಫಿಡೆನ್ಸ್ ಮೋಷನ್ ಬಂದಿದೆ ಕನ್ಸಿಡರೇಷನ್ಗೆ ಅಂತಾನೆ ಇಟ್ಕೊಳ್ಳೋಣ. ಆಗ ಪ್ರಚಲಿತ ಸರ್ಕಾರ ಅಂದ್ರೆ ನಾವೇನು ಇನ್ಕಂಬೆಂಟ್ ಗವರ್ನಮೆಂಟ್ ಅಂತ ಹೇಳ್ತೀವಿ, ಅವರು ಎಲ್ಲರನ್ನೂ ಕರೆಸುತ್ತಾರೆ. ಸೊ ಸಿಂಪಲ್ ಮೆಜಾರಿಟಿ ಅಂದ್ರೆ ಪ್ರೆಸೆಂಟ್ ಇರುವವರಲ್ಲಿ 50% ಸಾಕು. ನೆಕ್ಸ್ಟ್, ಡ್ಯಾಶ್ ಇಸ್ ದ ಬೇಸಿಸ್ ಆಫ್ ಅಲೋಕೇಶನ್ ಆಫ್ ಸೀಟ್ಸ್ ಟು ವೇರಿಯಸ್ ಸ್ಟೇಟ್ಸ್ ಇನ್ ಲೋಕಸಭಾ. ಲೋಕಸಭೆಯಲ್ಲಿ ವಿವಿಧ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆಯ ಆಧಾರ ಏನು ಅಂದ್ರೆ ಸಮುದಾಯ, ಭಾಷೆ, ಪ್ರದೇಶ, ಜನಸಂಖ್ಯೆ. ಒಂದು ಇದರಲ್ಲಿ ತರ್ಕಬದ್ಧವಾಗಿ ಯೋಚನೆ ಮಾಡಬೇಕು. ನಾವು ತರ್ಕವನ್ನ ಇಟ್ಕೊಂಡು ಸಾಲ್ವ್ ಮಾಡಬೇಕು. ಸಮುದಾಯ ಅಲ್ಲ. ಹೇಗೆ ಸಮುದಾಯಕ್ಕೆ ಕೆಲವು ಸಮುದಾಯಗಳಿಗೆ ಹೆಚ್ಚು, ಕೆಲವು ಸಮುದಾಯಗಳಿಗೆ ಕಡಿಮೆ ಇರುವ ಸಾಧ್ಯತೆ ಇರುವುದಿಲ್ಲ. ಯಾಕಂದ್ರೆ ನಾವು ನೋಡ್ಬೋದು, ಇದು ರೈಟ್ ಟು ಈಕ್ವಾಲಿಟಿ ಅಗೇನ್ಸ್ಟ್ ಹೋಗುತ್ತೆ. ಸೊ ಸಮುದಾಯ ಅಲ್ಲ. ಭಾಷೆನೂ ಅಲ್ಲ. ಯಾಕಂದ್ರೆ ಭಾರತದಲ್ಲಿ ಎಷ್ಟು ಭಾಷೆಗಳಿದೆ, ಎಷ್ಟೊಂದು ಅದರ ಬೇರೆ ಬೇರೆ ಪ್ರಕಾರಗಳಿದೆ. ಸೊ ಭಾಷೆನೂ ಅಲ್ಲ. ನೆಕ್ಸ್ಟ್, ಏರಿಯಾ ಮತ್ತು ಜನಸಂಖ್ಯೆಯಲ್ಲಿ ಕನ್ಫ್ಯೂಷನ್ ಬರುತ್ತೆ. ಯಾಕೆ ಅಂದ್ರೆ ನಮ್ಗೇನ್ ಅನ್ಸುತ್ತೆ, ದೊಡ್ಡ ರಾಜ್ಯ ಇದ್ದಲ್ಲಿ ಅದಕ್ಕೆ ಜಾಸ್ತಿ ಸೀಟ್ಸ್ ಇರುತ್ತೆ ಅಂತ. ಆದ್ರೆ ಅದು ಹಾಗಲ್ಲ. ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಜನರ ಅಭಿಪ್ರಾಯ ಏನು ಅನ್ನೋದು ಲೋಕಸಭೆಯ ಒಂದು ನಿರ್ಧಾರ ಅಲ್ವಾ. ಲೋಕಸಭೆ ಅಂದ್ರೆ ಜನರ ಅಭಿಪ್ರಾಯ ಏನು, ಇದು ಏರಿಯಾದ ಅಭಿಪ್ರಾಯ ಅಲ್ಲ. ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಅಭಿಪ್ರಾಯ ಬೇಕು. ಸೊ ಎಷ್ಟು ಜನ ಜಾಸ್ತಿ ಇದ್ದ ಕಡೆಗಿಂತ ಜನ ಜಾಸ್ತಿ ಇರುವ ಕಡೆ ಜಾಸ್ತಿ MPs ಇರ್ತಾರೆ, ಜನ ಕಡಿಮೆ ಇರುವ ಕಡೆ ಕಡಿಮೆ MPs ಇರ್ತಾರೆ. ಸೊ ಸರಿಯಾದ ಉತ್ತರ ಜನಸಂಖ್ಯೆ ಅನ್ನೋದು ಸರಿಯಾದ ಉತ್ತರ. ಯಾಕೆ ಅಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಕೆಲವಷ್ಟು ರಾಜ್ಯಗಳ, ಫಾರ್ ಎಕ್ಸಾಂಪಲ್ ಅರುಣಾಚಲ್ ಪ್ರದೇಶ್,
ಇನ್ನ ಏರಿಯಾ ದೊಡ್ಡದಿದ್ರು ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಅಲ್ಲಿ ಕಡಿಮೆ ಎಂಪಿಸ್ ಇದ್ದಾರೆ. ಸೊ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿನಲ್ಲಿ ಅಂದ್ರೆ ಎಲ್ಲರೂ ವೋಟ್ ಮಾಡಬಹುದು ಒಂದು. ಇನ್ನೊಂದು ಏನು ಅಂದ್ರೆ ಎಷ್ಟು ಜನ ಪಾಪ್ಯುಲೇಷನ್ ಡೆನ್ಸಿಟಿ, ಫಾರ್ ಎಕ್ಸಾಂಪಲ್ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಈ ತರ ಉತ್ತರ ಪ್ರದೇಶದಲ್ಲಿ ಸರಿಸುಮಾರು ಹತ್ರತ್ರ 78 ರಿಂದ 80 ಜನ ಎಂಪಿಸ್ ಇದ್ದಾರೆ. ಯಾಕೆ ಅಂದ್ರೆ ಅದರ ಜನಸಂಖ್ಯೆ ಹತ್ತತ್ರ 20 ರಿಂದ 22 ಕೋಟಿವರೆಗೆ ಇದೆ. ಸೊ ಜನಸಂಖ್ಯೆ ಸರಿಯಾದ ಉತ್ತರ. ನೆಕ್ಸ್ಟ್, ದ ಸೂಪರಿಂಟೆಂಡೆಂಟ್ಸ್ ಡೈರೆಕ್ಷನ್ ಅಂಡ್ ಕಂಟ್ರೋಲ್ ಅಂದ್ರೆ ಸಂಸತ್ತಿನ ಚುನಾವಣೆಗಳನ್ನು ನಡೆಸುವ ಸಂಪೂರ್ಣ ಪ್ರಕ್ರಿಯೆಯ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಇಸಿಐಗೆ ವಹಿಸಲಾಗಿದೆ? ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂತ. ಇದನ್ನು ನಾವು ಲಾಜಿಕ್ ಅಲ್ಲಿ ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ನಾವು ಟೆನ್ಷನ್ ಆಗ್ಬಾರ್ದು ಸ್ಪರ್ಧಾರ್ಥಿಗಳೇ, ಅಯ್ಯೋ ನಮ್ಗೆ ಆನ್ಸರ್ ಗೊತ್ತಿಲ್ಲ ಇದಕ್ಕೆ ಕರೆಕ್ಟ್ ಆನ್ಸರ್ ಅಂತ. ಆನ್ಸರ್ ಗೊತ್ತಿಲ್ಲ ಅಂದ್ರೂ ಆನ್ಸರ್ ಹುಡುಕಿ ತೆಗೆಯೋ ಒಂದು ಮನೋಭಾವ ನಮ್ಮಲ್ಲಿರ್ಬೇಕು. ಆಗ ನಾವು ಎಕ್ಸಾಮ್ ಅಲ್ಲಿ ಯಶಸ್ಸನ್ನ ಕಾಣ್ತೀವಿ. ಉದಾಹರಣೆಗೆ ಆರ್ಟಿಕಲ್ 370 ರಾಂಗ್. ಯಾಕೆ ಅಂದ್ರೆ ನಾವು ಪ್ರತಿದಿನ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ 370 ಜಮ್ಮು ಅಂಡ್ ಕಾಶ್ಮೀರ್ ಸ್ಪೆಷಲ್ ರೈಟ್ಸ್ ಫಾರ್ ಜಮ್ಮು ಅಂಡ್ ಕಾಶ್ಮೀರ್ ಬಗ್ಗೆ, ಸ್ಪೆಷಲ್ ಸ್ಟೇಟಸ್ ಬಗ್ಗೆ ಇದೆ ಅಂತ ಗೊತ್ತು. ಸೊ ಆಲ್ರೆಡಿ ಒಂದು ಆಪ್ಷನ್ ಅನ್ನು ತೆಗೆದ್ಬಿಟ್ಟಿದೀವಿ. ಆರ್ಟಿಕಲ್ 324 ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಆರ್ಟಿಕಲ್ 37 ಹಾಗೂ 30 ಒಂದ್ ವಿಷಯ ಏನು ಅಂತ ಅಂದ್ರೆ ಆರ್ಟಿಕಲ್ 30 ಬಂದು ಫಂಡಮೆಂಟಲ್ ರೈಟ್ ಅಲ್ವಾ. ಸೊ ಫಂಡಮೆಂಟಲ್ ರೈಟ್ ಆರ್ಟಿಕಲ್ 30 ಆದ್ರಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆರ್ಟಿಕಲ್ 30 ಫಂಡಮೆಂಟಲ್ ರೈಟ್ ಅಲ್ಲಿ ಬರೋ ಸಾಧ್ಯತೆ ಕಡಿಮೆ. ಸೊ ಈಗ ನಾವು ಎರಡು ಆಪ್ಷನ್ ಗೆ ಹತ್ರ ಬಂದಿದೀವಿ. ಎರಡು ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಹುಡುಕ್ಬೇಕು. ಸರಿಯಾದ ಉತ್ತರ ಇದಕ್ಕೆ ಆರ್ಟಿಕಲ್ 324. ಇಲ್ಲಿ ಗೆಸ್ ಮಾಡ್ಬೇಕು ಒಂದ್ ಸ್ವಲ್ಪ. 37 ಅಲ್ಲ, ಯಾಕಂದ್ರೆ ಅದು 37 ಫಂಡಮೆಂಟಲ್ ರೈಟ್ಸ್ ಆಗಿ ಜಸ್ಟ್ ನೆಕ್ಸ್ಟ್ ಬರುವಂತದ್ದು, ಬಟ್ ಎಲೆಕ್ಷನ್ ಕಮಿಷನ್ ಲಾಸ್ಟ್ ಅಲ್ಲಿ ಬರುವಂತ ಒನ್ ಆಫ್ ದ ಆರ್ಟಿಕಲ್ಸ್. ನೆಕ್ಸ್ಟ್, ಸೊ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಬಿಲ್ಡಿಂಗು, ನೀವು ಇಲ್ಲಿ ನೋಡಬಹುದು ಇದರ ಸಿಂಬಲ್ಲು. ಸೊ ಆರ್ಟಿಕಲ್ 324 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದ ಪವರ್ ಆಫ್, ಎಕ್ಸಾಕ್ಟ್ ಕಾಪಿ ಮಾಡಿದ್ದಾರೆ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಇಂದ. ನೀವು ನೋಡಬಹುದು, superintendent's direction and control of the entire process. Superintendent's direction and control of elections to parliament, state legislature, office of president ಹಾಗೂ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ ನ ಇಸಿಐಗೆ ಕೊಟ್ಟಿದ್ದಾರೆ. ರೈಟ್. ಮುಂದಿನ ಪ್ರಶ್ನೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಫೋರ್ಸ್, ಭಾರತದ ಸಂವಿಧಾನ ಯಾವ ದಿನ ಜಾರಿಗೆ ಬಂತು? ಸೊ ಇದರಲ್ಲಿ ಎರಡು ಥಿಂಗ್ಸ್, 26 ನವೆಂಬರ್ 26 ಜನವರಿ, ಎರಡು ಥಿಂಗ್ ಕನ್ಫ್ಯೂಷನ್ ಇರುತ್ತೆ. ಆದ್ರೆ ಇಂಟು ಫೋರ್ಸ್ ಅಂತ ಪದ ಅಂದ್ರೆ ಜಾರಿಗೆ ಅಂತ ಬಂದ ತಕ್ಷಣ ಅದು ನಮ್ಗೆ ರಿಪಬ್ಲಿಕ್ ಡೇ ಅಂತ ಹೊಳಿಬೇಕು. ಸೊ ರಿಪಬ್ಲಿಕ್ ಡೇ ಯಾವತ್ತು ಅಂತ ಅಂದ್ರೆ ಜನವರಿ 26. ಈಗ ಜನವರಿ 26 ಅಲ್ಲಿ ಎರಡು ಆಪ್ಷನ್ ಇದೆ. ಆಪ್ಷನ್ ಬಿ ಮತ್ತು ಡಿ ನ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ. ಈ ತರ ಮಾಡ್ಕೊಂಡಾಗ ಮೈಂಡ್ ಅಲ್ಲಿ ಕ್ಲಾರಿಟಿ ಇರುತ್ತೆ ಹಾಗೂ ನಾವು ರೈಟ್ ಆನ್ಸರ್ಗೆ ಹತ್ರ 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 ಬರ್ತಾ ಹೋಗ್ತೀವಿ. ಸೊ 26 ಜನವರಿ 1949 ಅಲ್ಲ, 26 ಜನವರಿ 1950. So Constitution of India came into force on 26th January. It is called India's Republic Day. So ಇದು ಸಂವಿಧಾನ ಜಾರಿಗೆ ಬಂದ ದಿನ. ಆ ಪೀರಿಯಡ್ ವರ್ಗೂ ಸಂವಿಧಾನವನ್ನ ಡಿಸ್ಕಸ್ ಮಾಡಿ ಡ್ರಾಫ್ಟ್ ಮಾಡಿದಂತ ಟೈಮು ಬಿಫೋರ್ 26 Jan 1950 ಅಂತ ಗೊತ್ತು ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆ, ಜನರಲಿ ದ ಫಸ್ಟ್ ಅವರ್ ಆಫ್ ದ ಪಾರ್ಲಿಮೆಂಟರಿ ಸಿಟಿಂಗ್, ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆಯ ಅಂದ್ರೆ ಮೊದಲ ಗಂಟೆ ಏನು? ಪ್ರಶ್ನೆ ವೇಳೆ, ಶೂನ್ಯ ವೇಳೆ, ಅಲ್ಪಾವಧಿಯ ಚರ್ಚೆ, ವಿಶೇಷ ಉಲ್ಲೇಖ. ಸೊ ಫಸ್ಟ್ ಅವರ್ ಅಂತ ಕೊಟ್ಬಿಟ್ಟಿದ್ದಾರೆ. ಒಂದ್ ನೆನ್ಪಿಟ್ಕೋಬೇಕು, ಶಾರ್ಟ್ ಡ್ಯೂರೇಷನ್ ಆಗಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಫಸ್ಟ್ ಅವರ್ ಅಲ್ಲೇ ಶಾರ್ಟ್ ಡ್ಯೂರೇಷನ್ ಡಿಸ್ಕಷನ್ ಮಾಡಲ್ಲ. ನೆಕ್ಸ್ಟ್, ಸ್ಪೆಷಲ್ ಮೆನ್ಷನ್ ಅಲ್ಲ, ಫಸ್ಟ್ ಅವರ್ ಅಲ್ಲಿ ಸ್ಪೆಷಲ್ ಮೆನ್ಷನ್ ಆಗಲ್ಲ. ಈಗ ಉಳಿದು ಇದೆರಡು. ಸೊ ಈ ಎರಡರಲ್ಲಿ ಇವಾಗ ನಾವು ಗೆಸ್ ಮಾಡಬೇಕು ಅಂತ ನಮ್ಗೆ ವಿ ಆರ್ ನೌ 50% ಕ್ಲೋಸ್ ಟು ದ ಆನ್ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ ಕ್ವೆಶ್ಚನ್ ಅವರ್ ಅಥವಾ ಪ್ರಶ್ನೆ ವೇಳೆ. ಇದರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕ್ವೆಶ್ಚನ್ ಅವರ್ ಅಲ್ಲಿ ದ ಫಸ್ಟ್ ಅವರ್ ಆಫ್ ಎವ್ರಿ ಪಾರ್ಲಿಮೆಂಟರಿ ಸಿಟಿಂಗ್ ಈಸ್ ಸ್ಲಾಟೆಡ್ ಫಾರ್ ದಿಸ್.
ಡ್ಯೂರಿಂಗ್ ದಿಸ್ ಟೈಮ್ ದ ಮೆಂಬರ್ಸ್ ಆಸ್ಕ್ ಕ್ವೆಶನ್ಸ್, ಅಂದ್ರೆ ಎಲ್ಲ ಲೋಕಸಭೆಯ ಮೆಂಬರ್ಸು ಮಿನಿಸ್ಟರ್ಗಳನ್ನ ಪ್ರಶ್ನೆ ಕೇಳ್ತಾರೆ. ಮಿನಿಸ್ಟರ್ಗಳು ಯೂಶುವಲಿ ಆನ್ಸರ್ ಗಳನ್ನ ಕೊಡ್ತಾರೆ. ಸೊ ಇದನ್ನ ನಾವು ಕ್ವೆಶ್ಚನ್ ಅವರ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, RTI ಕಾಯ್ದೆ 2005 ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ವಯಸ್ಸಿನ ಮಾನದಂಡಗಳು ಯಾವುವು ಅಂತ ಒಂದು. ಸೊ ಈಗ ಇದರಲ್ಲಿ ಏನು ಗೊತ್ತು ಮಾಡ್ಕೋಬೇಕು ಅಂದ್ರೆ, ಲೆಟ್ ಸೇ ನಾವು ಗೆಸ್ ಮಾಡಬೇಕು ಅಂತಾನೆ, ನಮ್ಗೆ ಇದ್ರ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲ. ಲಾಜಿಕಲಿ ನಾವು 18 ವರ್ಷ ಅಂಡ್ ಅಬೌವ್ ಅನ್ನೋದನ್ನ ಕನ್ಸಿಡರ್ ಮಾಡಬಹುದು. ಯಾಕೆ ಅಂದ್ರೆ ವೋಟಿಂಗ್ ರೈಟ್ಸ್ 18ರಿಂದ ಇದೆ ಅಂತ. 21 ವರ್ಷಗಳ ಮತ್ತು ಮೇಲ್ಪಟ್ಟಿರುವುದು ಇದು ಆಗಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ವೋಟ್ ಮಾಡೋಕೆ 18 ವರ್ಷ ಇಟ್ಟಾಗ ಇನ್ಫಾರ್ಮೇಶನ್ ತಗೊಳಕ್ಕೆ ಅದ್ರಿಗಿಂತ ಹೈಯರ್ ಏಜ್ ಬಾರ್ ಇರಕ್ಕೆ ಲಾಜಿಕಲಿ ತರ್ಕಬದ್ಧವಾಗಿ ಅದು ಸಾಧ್ಯ ಇರೋದಿಲ್ಲ. ಸೊ 21 ಇಸ್ ರಾಂಗ್. 18 ವರ್ಷ ಅಬೌವ್ ಫಾರ್ ಫಿಮೇಲ್ಸ್ ಅಂಡ್ 21 ಇಯರ್ಸ್ ಅಬೌವ್ ಫಾರ್ ಮೇಲ್ಸ್, ಇದಂತೂ ಇನ್ನೂ ತಪ್ಪು. ಯಾಕಂದ್ರೆ ಇದು ಮದುವೆ ಆಗುವಲು ಇಟ್ಟಿರುವಂತಹ ಏಜ್ ಗ್ರೂಪ್. ಸೊ ಅಂಡ್ ಇದು ರೈಟ್ ಟು ಈಕ್ವಾಲಿಟಿ ಅಗೇನ್ಸ್ಟ್ ಹೋಗುತ್ತೆ. ಸೊ ಆಪ್ಷನ್ ಸಿ ಅನ್ನ ನಾವು ಮಾರ್ಕ್ ಮಾಡಬಹುದು. ನೆಕ್ಸ್ಟ್, ನೋ ಏಜ್ ಬಾರ್. ಈ ಎರಡು ಆಪ್ಷನ್ಸ್ ಅಲ್ಲಿ ಇವಾಗ ನಮ್ಗೆ ಬಂದಿರೋದು. ಈ ತರ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದಾಗ ನಾವು ರಾಂಗ್ ಆನ್ಸರ್ಸ್ ಮಾರ್ಕ್ ಮಾಡೋದು ಕಡಿಮೆ ಆಗ್ತಾ ಹೋಗುತ್ತೆ, ಗೆಸ್ ವರ್ಕ್ ಈಸಿ ಆಗ್ತಾ ಹೋಗುತ್ತೆ. ಈ ಪಾಯಿಂಟ್ ಅಲ್ಲಿ ನಮ್ಗೆ 18 ಇಯರ್ಸ್ ಅಂಡ್ ಅಬೌವ್ ನೋ ಏಜ್ ಬಾರ್. ಸರಿಯಾದ ಉತ್ತರ ನೋ ಏಜ್ ಬಾರ್. ಯಾವುದೇ ಏಜ್ ಬಾರ್ ಇರುವುದಿಲ್ಲ. ಯಾವ 2 ಇಯರ್ಸ್ 3 ಇಯರ್ಸ್, ಈಗ ಸ್ಕೂಲ್ಗಳಲ್ಲಿ RTI ಬಗ್ಗೆ ಇನ್ಫಾರ್ಮೇಶನ್ ಹೇಗೆ ಹೇಳ್ಕೊಡ್ತಾರೆ ಅಂದ್ರೆ, ನೀವು ಹೋಗಿ RTI ಹಾಗೆ ಬನ್ನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಡ್ಯಾಶ್ ಇಸ್ ದ ಫಸ್ಟ್ ಸ್ಟೇಟ್ ಟು ಎಸ್ಟಾಬ್ಲಿಷ್ ಪಂಚಾಯತ್ ರಾಜ್. ಪಂಚಾಯತ್ ರಾಜ್ ಅನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು? ಒಂದು ವಿಷಯ ತಿಳ್ಕೋಬೇಕು, ಪಂಚಾಯತ್ ರಾಜ್ ವಿಷಯ ಬಂದಾಗ್ಲೆಲ್ಲ ರಾಜಸ್ಥಾನ ಅನ್ನೋದು ಬಹಳ ಬಹಳ ಮುಂದಿರುವಂತಹ ಒಂದು ಮೊದಲಿಗೆ ಮುಂದಿದ್ದದು. ಆಮೇಲೆ ಬೇರೆ ರಾಜ್ಯಗಳು ಅದಕ್ಕೆ ಪವರ್ಸ್ ಕೊಟ್ಟಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ. ಕರ್ನಾಟಕ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಅಲ್ಲ. ಸೊ ಪಂಚಾಯತ್ ರಾಜ್ ಅಂದ್ರೆ ಒಬ್ಬ ಪಂಚಾಯತ್ ರಾಜ್ನ ಸಿಸ್ಟಮ್ ಅನ್ನ ಒಂದು ವಿಲೇಜ್ ಅಲ್ಲಿ ಮತ್ತೆ ಒಂದು ತಾಲೂಕಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ನೀವು ಪಂಚಾಯತ್ ರಾಜ್ಗೆ ಒಂದು ಸಪರೇಟ್ ಚಾಪ್ಟರ್ ಇದೆ, ಅದನ್ನ ನೀವು ಓದಬಹುದು. ಇದಕ್ಕೆ ಸರಿಯಾದ ಉತ್ತರ ಹೇಳ್ದಂಗೆ ರಾಜಸ್ಥಾನ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ದ ಪಂಚಾಯತ್ ರಾಜ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್. ಯಾವುದು ತಪ್ಪು ಅಂತ ಹೇಳಿದ್ರೆ, ಹೈಕೋರ್ಟ್ ಕ್ಯಾನ್ ಇಶ್ಯೂ ರಿಟ್ಸ್ ಈವನ್ ಔಟ್ಸೈಡ್ ಇಟ್ ಟೆರಿಟೋರಿಯಲ್ ಜುರಿಸ್ಟ್ರಿಕ್ಷನ್ ಇನ್ ಸರ್ಟೆನ್ ಕೇಸಸ್. ಸರಿ ಅಲ್ಲ. ಎಸ್ ಇಟ್ ಕ್ಯಾನ್. ಹೌದು, ಇದು ಕೊಡಬಹುದು. ಅಂದ್ರೆ ಇದು ಸರಿ. ಈ ಆಪ್ಷನ್ ಏನ್ ಕೊಟ್ಟಿದಾರಲ್ಲ ಇದು ತಪ್ಪು ಆಪ್ಷನ್. ಯಾಕಂದ್ರೆ ಹೈಕೋರ್ಟ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಯಾರು ಕರ್ನಾಟಕಕ್ಕೆ ಬಂದು ಯಾವುದೋ ಒಬ್ಬ ಪರ್ಸನ್ ತಗೊಂಡು ಬೇರೆ ಕಿಡ್ನಾಪ್ ಮಾಡಿ ಬೇರೆ ಕಡೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಆಗ ಅವರ ವಿರುದ್ಧ ಹೇಬಿಯಸ್ ಕಾರ್ಪಸ್ ಅನ್ನ ಹಾಕ್ಬೋದು. ಅವರು ಕರ್ನಾಟಕದಲ್ಲಿ ಇವಾಗ ಇಲ್ಲ ಅಂತಂದ್ರು ಅವರ ವಿರುದ್ಧ ಹೇಬಿಯಸ್ ಕಾರ್ಪಸ್ ಹಾಕ್ಬೋದು, ಈವನ್ ವೆನ್ ಇಟ್ ಈಸ್ ಔಟ್ಸೈಡ್ ಇಟ್ಸ್ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಅಂತ ಬರುತ್ತೆ. ನೆಕ್ಸ್ಟ್, ರಿಟ್ ಜುರಿಸ್ಡಿಕ್ಷನ್ ಆಫ್ ಹೈಕೋರ್ಟ್ ಆರ್ ವೈಡರ್ ದ್ಯಾನ್ ದಟ್ ಆಫ್ ಸುಪ್ರೀಂ ಕೋರ್ಟ್. ಇದು ಕೂಡ ಸರಿಯಾದ ಸ್ಟೇಟ್ಮೆಂಟು. ಯಾಕೆ ಅಂತ ಅಂದ್ರೆ, ಸುಪ್ರೀಂ ಕೋರ್ಟು ಫಂಡಮೆಂಟಲ್ ರೈಟ್ಸ್ ಮಾತ್ರ ರಿಟ್ಸ್ ಅನ್ನ ಕೊಡಬಹುದು, ಆದ್ರೆ ಹೈಕೋರ್ಟ್ ಲೀಗಲ್ ರೈಟ್ಸ್ಗೂ ಆರ್ಟಿಕಲ್ 226 ಅಂಡರ್ ರಿಟ್ಸ್ ಅನ್ನ ಕೊಡಬಹುದು ಅನ್ನೋದು ಸ್ಪಷ್ಟವಾಗಿದೆ. ಸೊ ಇದು ಸರಿಯಾದ ಉತ್ತರ. ರಿಟ್ ಜುರಿಸ್ಟ್ರಿಕ್ಷನ್ ಆಫ್ ದ ಹೈಕೋರ್ಟ್ ಈಸ್ ನಾಟ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದು ತಪ್ಪಾದ ಉತ್ತರ. ಲಾಜಿಕಲಿ ನಾವು ಒಂದು ನೆನ್ಪಿಟ್ಕೋಬೇಕು, ಸುಪ್ರೀಂ ಕೋರ್ಟ್ಗೂ ಹಾಗೂ ಹೈಕೋರ್ಟಿನ ಸೆಗ್ರಿಗೇಷನ್ ಭಾರತದಲ್ಲಿಲ್ಲ. ಅಮೆರಿಕದಲ್ಲಿ ಬಹಳ ಸ್ಪಷ್ಟವಾಗಿದೆ. ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗೆ ಆಲ್ಮೋಸ್ಟ್ ಸಮಾನ ಹಕ್ಕುಗಳಿದೆ, ಕೆಲವಷ್ಟು ಸಿಚುವೇಶನ್ಸ್ ಅನ್ನ ಬಿಟ್ಟು. ಸೊ ಇಟ್ ಈಸ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್. ಆಪ್ಷನ್ 3 ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇದು ಈ ಕ್ವೆಶ್ಚನ್ ಸ್ವಲ್ಪ ಕಷ್ಟವಾದ ಕ್ವೆಶ್ಚನ್, ಸ್ವಲ್ಪ ಡೀಪರ್ ನಾಲೆಜ್ ಬೇಕು. ಸುಪ್ರೀಂ ಕೋರ್ಟ್ ಡಿರೈವ್ಸ್ ಇಟ್ಸ್ ಅಥಾರಿಟಿ ಟು ಇಶ್ಯೂ ರಿಟ್ಸ್ ಅಂಡರ್ ಆರ್ಟಿಕಲ್ 32 ಆಫ್ ದ ಕಾನ್ಸ್ಟಿಟ್ಯೂಷನ್. ಎಸ್, ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಅಂಬೇಡ್ಕರ್ ಅವರು ಇದನ್ನ ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾ ಇದ್ರು. ಎಸ್, ಆಪ್ಷನ್ ಡಿ ಇಸ್ ರೈಟ್.
ಸೊ ಇಲ್ಲಿ ನೋಡ್ಬೋದು ನಾವು ಸುಪ್ರೀಂ ಕೋರ್ಟ್ ಆರ್ಟಿಕಲ್ 226 empowers high courts to issue writs not only for enforcement of fundamental rights but also for other legal rights. ನಾನು ಆಗ್ಲೇ ಹೇಳ್ದಂಗೆ ಲೀಗಲ್ ರೈಟ್ಸಿಗೂ ಅವರು ರಿಟ್ಸ್ ಅನ್ನ ಕೊಡಬಹುದು ಅಂತ. ಸೊ ಹಾಗಾಗಿ ವೈಡರ್ ಇದೆ ಸುಪ್ರೀಂ ಕೋರ್ಟ್ ಗಿಂತ ಅಂತ ನಾವು ಗೊತ್ತು ಮಾಡ್ಕೋಬಹುದು. ಇನ್ನೊಂದು ವಿಷಯ ಏನು ಅಂದ್ರೆ 226 clause 2 ಅಲ್ಲಿ granted a certain degree of extraterritorial jurisdiction. extraterritorial jurisdiction ಅಂದ್ರೆ ಅವರ ಟೆರಿಟರಿಗಿಂತ ಮೇಲೆ. ಯಾಕೆ ಅಂತ ಅಂದ್ರೆ ಯಾವುದೇ ಬೇರೆ ಗವರ್ನಮೆಂಟ್ಗೆ, ಬೇರೆ ಅಥಾರಿಟಿಗೆ ಅಥವಾ ಬೇರೆ ಪರ್ಸನ್ಗೆ, ನಾನು ಆಗ್ಲೇ ಹೇಳ್ದಂಗೆ ಔಟ್ಸೈಡ್ ದೇರ್ ಟೆರಿಟೋರಿಯಲ್ jurisdiction if the whole or part of the cause of action arises in the concerned state. ರೈಟ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ ಯೂನಿಯನ್ ಲಿಸ್ಟ್ ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿದೆ? ವಿಮೆ, ಬೆಟ್ಟಿಂಗ್ ಮತ್ತು ಜೂಜು, ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ, ಕೃಷಿ ಶಿಕ್ಷಣ ಮತ್ತು ಸಂಶೋಧನೆ ಸೇರಿದಂತೆ. ಒಂದು ನೆನ್ಪಿಟ್ಕೋಬೇಕು, ಇದರಲ್ಲಿನೂ ಸ್ವಲ್ಪ ಗೆಸ್ ವರ್ಕ್ ಮಾಡ್ಬೋದು. ಯಾಕಂದ್ರೆ ಪಬ್ಲಿಕ್ ಹೆಲ್ತ್ ಅಂಡ್ ಸ್ಯಾನಿಟೇಷನ್ ಏನಿದೆ ಇದು ರಾಷ್ಟ್ರ ಮಟ್ಟದಲ್ಲಿ ಮಾಡೋದು ಕಷ್ಟ, ರಾಜ್ಯ ಮಟ್ಟದಲ್ಲಿ ಮಾಡೋದು ಈಸಿ. ಸೊ ಆಪ್ಷನ್ ಸಿ ಅನ್ನ ಕ್ಯಾನ್ಸಲ್ ಮಾಡ್ಬೋದು. ಯೂನಿಯನ್ ಅಷ್ಟು ದೊಡ್ಡ ಡಿಸಿಷನ್ ತಗೊಳ್ಳಲ್ಲ ಅಂಡ್ ಎವ್ರಿ ಸ್ಟೇಟ್ ಅಲ್ಲಿ ಬೇರೆ ಬೇರೆಯಾದ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ಸ್ ಇದೆ. ಸೊ ಸಿ ಅನ್ನ ನಾವು ಕ್ಯಾನ್ಸಲ್ ಮಾಡ್ಬಿಡ್ಬೋದು. ನೆಕ್ಸ್ಟ್, ಅಗ್ರಿಕಲ್ಚರ್ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಎಜುಕೇಶನ್ ಅಂಡ್ ರಿಸರ್ಚ್, ಇದು ಕೂಡ ಎವ್ರಿ ಸ್ಟೇಟಿನಲ್ಲಿ ಬೇರೆ ಬೇರೆ ತರಹದ ಒಂದು ರಿಕ್ವೈರ್ಮೆಂಟ್ಸ್ ಇದೆ ಅಗ್ರಿಕಲ್ಚರ್ಗೆ. ಸೊ ಡಿನು ಕ್ಯಾನ್ಸಲ್ ಮಾಡ್ಬೋದು. ಈಗ ಬಂದು ಬೆಟ್ಟಿಂಗ್ ಅಂಡ್ ಜೂಜು ಇನ್ಶೂರೆನ್ಸ್. ನಿಮ್ಗೆ ಗೊತ್ತಿರೋ ಹಂಗೆ ಕೆಲವು ರಾಜ್ಯಗಳಲ್ಲಿ, ಗೋವಾ ಆ ತರದ ರಾಜ್ಯಗಳಲ್ಲಿ ಬೆಟ್ಟಿಂಗ್ ಅಂಡ್ ಗ್ಯಾಂಬ್ಲಿಂಗ್ ಲೀಗಲ್ ಸ್ಟೇಟಸ್ ಕೊಟ್ಟಿದ್ದಾರೆ ಅಂತಾನೂ ಹೇಳ್ಬೋದು, ಅಥವಾ ಅಲೌಡ್ ಇದೆ, ಅಥವಾ ವೇರಿಯಸ್ ಡಿಗ್ರೀಸ್ ಅಲ್ಲಿ ಅಲೌಡ್ ಇದೆ. ಬಟ್ ಇನ್ನೂ ಒಂದು ಹೈಯರ್ ತರ್ಕ ಏನು ಅಂತ ಅಂದ್ರೆ ಇನ್ಶೂರೆನ್ಸ್ ಅನ್ನೋದು ಎಲ್ಲ ಸ್ಟೇಟ್ಸ್ಗೆ ಸೇಮ್ ಆಗಿ ಅಪ್ಲೈ ಆಗುವಂತ ಒಂದು ಕ್ಯಾಟಗರಿ. ಸೊ ಇನ್ಶೂರೆನ್ಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡ್ಬೋದು ಕಾನ್ಸ್ಟಿಟ್ಯೂಷನ್ ಇನ 7th ಸ್ಕೆಡ್ಯೂಲ್ ಅಲ್ಲಿ ಲಿಸ್ಟ್ 1 ಯಾವುದು ಯೂನಿಯನ್ ಲಿಸ್ಟ್ ಅಲ್ಲಿ ಡಿಫೆನ್ಸು, ನೇವಿ, ನೇವಲ್, ಮಿಲಿಟರಿ ಇದೆಲ್ಲ ಆದ್ಮೇಲೆ 47th ಐಟಮ್ ಇನ್ ದ ಲಿಸ್ಟ್ ಇಸ್ ಇನ್ಶೂರೆನ್ಸ್. ಸೊ ನಾನು ಯಾಕೆ ಇದನ್ನ ವಿತ್ ಪ್ರೂಫ್ ಅಂತ ಹೇಳಿದೆ ಅಂದ್ರೆ ಐ ಹ್ಯಾವ್ ಟೇಕನ್ ದ ಎಕ್ಸಾಕ್ಟ್ ಥಿಂಗ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಇಂದ ಡೌನ್ಲೋಡ್ ಮಾಡಿ ತಗೊಂಡ್ಬಂದಿರುವಂತದ್ದು. ನೆಕ್ಸ್ಟ್, ರಾಜ್ಯಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಪ್ರಶ್ನೆ ಇದೆ. ಇದು 250 ಸದಸ್ಯರ ಗರಿಷ್ಠ ಬಲವನ್ನು ಹೊಂದಬಹುದು. ಅದರಲ್ಲಿ 238 ಚುನಾಯಿತರಾಗಿದ್ದು ಮತ್ತು 12 ನಾಮನಿರ್ದೇಶಕ ಅಂದ್ರೆ ನಾಮಿನೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಇದು ಶಾಶ್ವತ ಸಂಸ್ಥೆ ಎಂದು ಕರೆಯಲಾಗಿದೆ. ಎಸ್, ಇದು ಸರಿ, ಇದು ಕೂಡ ಸರಿ. 1/5 ಆಫ್ ದ ಟೋಟಲ್ ಮೆಂಬರ್ಸ್ ಆಫ್ ದ ಹೌಸ್ ಕಾನ್ಸ್ಟಿಟ್ಯೂಟ್ ದ ಕೋರಂ. ತಪ್ಪು, 1/5 ಅಲ್ಲ. The nominated members have right to vote in the election of vice president. Yes, but not entitled to vote in the election of president. ಇದು ಸರಿ. ಯಾಕೆ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಇನ್ ಸಿಟ್ಟಿಂಗ್ ರಾಜ್ಯಸಭೆಯನ್ನು ನಡೆಸೋರು ವೈಸ್ ಪ್ರೆಸಿಡೆಂಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕ್ಯಾಟಗರಿ ಆಫ್ ಎಲೆಕ್ಟರ್ಸ್ ಆಸ್ ಪರ್ ಇಸಿಐ? ಯಾವುದು ಭಾರತ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗವಲ್ಲ? ಸಾಮಾನ್ಯ ಮತದಾರರು, ಇದಂತೂ ಆಪ್ಷನ್ ಆಗಕ್ ಸಾಧ್ಯ ಇಲ್ಲ. ಸೊ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋದು. ನೆಕ್ಸ್ಟ್, ಕ್ವಾಲಿಫೈಡ್ ವೋಟರ್ಸ್ ಅಂತ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಮೂರನೇದು, ಓವರ್ಸೀಸ್ ಎಲೆಕ್ಟರ್ಸ್, ಇದು ಸರಿ. ಯಾಕೆ ನಿಮ್ಗೆ ಗೊತ್ತಿರ್ಬೋದು, NRIs ಯಾರು ಭಾರತದಲ್ಲಿ ಇದ್ವೋ ಅವ್ರಿಗೆ ವೋಟ್ ಮಾಡಲು ಹಕ್ಕು ಕೊಟ್ಟಿದ್ದಾರೆ. ಸೊ ಇದನ್ನು ತಪ್ಪ ಅಂತ ಮಾರ್ಕ್ ಮಾಡ್ಕೋಬಹುದು. ಸರ್ವಿಸ್ ಎಲೆಕ್ಟರ್ಸ್, ಇದು ಕೂಡ ತಪ್ಪು. ಯಾರು ಗವರ್ನಮೆಂಟ್ ಸರ್ವಿಸ್ನಲ್ಲಿ ಬೇರೆ ಬೇರೆ ಕಡೆ ಪೋಸ್ಟ್ ಆಗಿದ್ದಾರೋ ಅವರಿಗೆಲ್ಲ ಅವರ ಜಿಲ್ಲೆಯಲ್ಲಿ ನಡೆಯುವ ಎಲೆಕ್ಷನ್ಗೆ ವೋಟ್ ಮಾಡುವ ಅಧಿಕಾರ ಕೊಡಬೇಕು. ಸೊ ಆಪ್ಷನ್ ಡಿ ಇಸ್ ರಾಂಗ್. ದ ರೈಟ್ ಆನ್ಸರ್ ಈಸ್ ಕ್ವಾಲಿಫೈಡ್ ವೋಟರ್ಸ್. ಅದರದ್ದು ಯಾವುದೇ ಕ್ಯಾಟಗರಿ ಇಲ್ಲ. ಸೊ ಇಲ್ಲಿ ನೋಡ್ಬೋದು, ಚೀಫ್ ಎಲೆಕ್ಟೋರಲ್ ಆಫೀಸ್ ಹಿಮಾಚಲ್ ಪ್ರದೇಶಿನಲ್ಲಿ ಪಬ್ಲಿಷ್ ಆದ ಒಂದು ಕ್ಯಾಟಗರಿ, 3 categories of electors in India: ಜನರಲ್ ಎಲೆಕ್ಟರ್ಸ್, ಓವರ್ಸೀಸ್ ಆರ್ NRI ಎಲೆಕ್ಟರ್ಸ್ ಹಾಗೂ ಸರ್ವಿಸ್ ಎಲೆಕ್ಟರ್ಸ್. ರೈಟ್. ನೆಕ್ಸ್ಟ್ ಪ್ರಶ್ನೆ, ರೈಟ್ ಟು ಎಜುಕೇಶನ್
ಆಕ್ಟ್ ಆಫ್ 2009 ಗ್ಯಾರಂಟೀಸ್ ಕಂಪಲ್ಸರಿ ಫ್ರೀ ಎಜುಕೇಶನ್ ಟು ಚಿಲ್ಡ್ರನ್ ಆಫ್, ಅಂದ್ರೆ 2009 ಶಿಕ್ಷಣ ಹಕ್ಕು ಕಾಯ್ದೆಯ ಯಾವ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಉಚಿತ ಶಿಕ್ಷಣವನ್ನು ಖಾತರಿಪಡಿಸುತ್ತದೆ? 7 ರಿಂದ 15, 6 ರಿಂದ 14, 5 ರಿಂದ 14, 6 ರಿಂದ 15. ಸರಿಯಾದ ಉತ್ತರ 6 ರಿಂದ 14. ಪ್ರೂಫ್ ನೋಡೋಣ. ಮಿನಿಸ್ಟ್ರಿ ಆಫ್ ಎಜುಕೇಶನ್, ಅಫಿಷಿಯಲ್ ವೆಬ್ಸೈಟ್ ಆಫ್ ಮಿನಿಸ್ಟ್ರಿ ಆಫ್ ಎಜುಕೇಶನ್, ರೈಟ್ ಟು ಎಜುಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಇನ್ಸರ್ಟೆಡ್ 21A to provide free and compulsory education of all children in the age group of 6 to 14 years ಅಂತ ಕ್ಲಿಯರ್ ಆಗಿದೆ. ಸೊ ಎಲ್ಲ ಮಕ್ಕಳಿಗೆ of this age group free compulsory education. ನೆಕ್ಸ್ಟ್, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮಸೂದೆಯನ್ನು ಯಾವುದರ ಬದಲಿಗೆ ಪರಿಚಯಿಸಲಾಯಿತು ಅಥವಾ ಮಂಡಿಸಲಾಯಿತು ಅನ್ನೋ ಪ್ರಶ್ನೆ. ಸೊ ಇದಕ್ಕೆ ಭಾರತೀಯ ದಂಡ ಸಂಹಿತೆ, ಪಿನಲ್ ಕೋಡ್, ಭಾರತೀಯ ಎವಿಡೆನ್ಸ್ ಆಕ್ಟ್, ಸಾಕ್ಷ್ಯ ಕಾಯ್ದೆ, ಕ್ರಿಮಿನಲ್ ಕಾರ್ಯ ವಿಧಾನದ ಕೋಡ್ ಅಂದ್ರೆ CRPC ಅಂತ ಏನ್ ಹೇಳ್ತೀವಿ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್. ಸ್ವಲ್ಪ ಈ ನಡುವೆ ಕರೆಂಟ್ ಅಫೇರ್ಸ್ ಫಾಲೋ ಮಾಡಿದಲ್ಲಿ ಆಗಸ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಆದಂತಹ ಬಿಲ್ ಇದು. ಸೊ ದ ರೈಟ್ ಆನ್ಸರ್ ಇಸ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಸೊ ಇಲ್ಲಿ ನೋಡ್ಬೋದು, ವಿಕಿಪೀಡಿಯಾ ಇಂದ ತಗೊಂಡ್ಬಂದಿರುವಂತಹ ಆರ್ಟಿಕಲ್. The Bharatiya Nagarik Suraksha Samhita Bill 2023 is the bill of the parliament introduced to repeal and replace CRPC. Okay, right. Next, which of the following is not a fundamental duty? ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ ಅಂತ ಪ್ರಶ್ನೆ ಇರೋದು. ಹುಷಾರಾಗಿ ಓದ್ಬೇಕು. ಅಂಡ್ ಇದರಲ್ಲಿ ತರ್ಕಬದ್ಧವಾಗಿ ಆನ್ಸರ್ ಮಾಡ್ಬೋದು ಈ ಕ್ವೆಶ್ಚನ್ ಅನ್ನ. ಫಂಡಮೆಂಟಲ್ ಡ್ಯೂಟಿ ಅಂದ್ರೆ ಒಬ್ಬ ನಾಗರಿಕ ಮಾಡುವಂತ ಒಂದು ಕೆಲಸ, ಮಾಡಬೇಕಾದ, ಮಾಡಲು ಅರ್ಹತೆ ಇರುವ ಕೆಲಸ. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್, ಟು ಡಿಫೆಂಡ್ ದ ಕಂಟ್ರಿ ಅಂಡ್ ರೆಂಡರ್ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ಡ್ ಅಪಾನ್ ಟು ಡೂ ಸೊ. ದೇಶವನ್ನು ರಕ್ಷಿಸಲು ಮತ್ತು ಹಾಗೆ ಮಾಡಲು ಕರೆದಾಗ ರಾಷ್ಟ್ರೀಯ ಸೇವೆಯನ್ನು ಸಲ್ಲಿಸಲು. ಎಸ್, ಇದು ಮಾಡಬಹುದು. ಸೊ ಇದು ಒಂದು ಮೂಲಭೂತ ಕರ್ತವ್ಯ. ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಅಂಡ್ ಅಬ್ಜರ್ವ್ ವೈಲೆನ್ಸ್. ಎಸ್, ಪಬ್ಲಿಕ್ ಪ್ರಾಪರ್ಟಿ ಫಾರ್ ಎಕ್ಸಾಂಪಲ್ ಯಾವುದೇ ಬಸ್ ಆಗಿರ್ಬೋದು ಆ ತರದ್ದು, ಹಾಗೂ ವೈಲೆನ್ಸ್ ಅನ್ನ ಕಂಟ್ರೋಲ್ ಮಾಡುವಂಥದ್ದು. ಟು ಸೆಕ್ಯೂರ್ ಜಸ್ಟ್ ಅಂಡ್ ಹ್ಯೂಮೇನ್ ಕಂಡೀಷನ್ಸ್ ಆಫ್ ವರ್ಕ್ ಅಂಡ್ ಫಾರ್ ಮೆಟರ್ನಿಟಿ ರಿಲೀಫ್. ಒಬ್ಬ ಸಾಮಾನ್ಯ ನಾಗರಿಕ ಎಲ್ಲರಿಗೂ ಒಂದು ಹ್ಯೂಮನ್ ವರ್ಕ್ ಕಂಡೀಷನ್ಸ್ ಅನ್ನ ಹೇಗೆ ಕೊಡಲು ಸಾಧ್ಯ? ಅದು ಅವನ ಮೂಲಭೂತ ಕರ್ತವ್ಯ ಹೇಗೆ ಆಗಲು ಸಾಧ್ಯ? ಸೊ ಇದು ಕರ್ತವ್ಯ ಅಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಅ ಫಂಡಮೆಂಟಲ್ ರೈಟ್. ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್, ಹ್ಯುಮ್ಯಾನಿಸಮ್ ಅಂಡ್ ಸ್ಪಿರಿಟ್ ಆಫ್ ಎನ್ಕ್ವೈರಿ. ಒಬ್ಬ ಪರ್ಸನ್ ಅವನಲ್ಲಿಯೇ ಒಬ್ಬ ಹ್ಯುಮ್ಯಾನಿಸಮ್ ಅಂಡ್ ಎನ್ಕ್ವೈರಿ ಹುಟ್ಟಿಸ್ಕೊಳ್ಳಲು ಸಾಧ್ಯ ಇದೆ. ಸೊ ಡಿ ಇಸ್ ಈ ಫಂಡಮೆಂಟಲ್ ರೈಟ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದ ಕರೆಕ್ಟ್ ಒನ್ ಅಂತ ಕೊಟ್ಟಿದ್ದಾರೆ, ಹುಷಾರಾಗಿ ಓದ್ಬೇಕು. ಸ್ಕೆಡ್ಯೂಲ್ಸ್ ಬಗ್ಗೆ. Schedule 5, provisions as to administration of tribal areas in certain northeast regions. Schedule 6, provisions as to the administration and control of scheduled areas and scheduled tribes. SC, scheduled areas and scheduled tribes. Schedule 8, scheduled languages. Schedule 9, disqualification on the ground of defection. ಸ್ವಲ್ಪ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಓದ್ಬೇಕು. ಇನ್ಫ್ಯಾಕ್ಟ್ ಇದೆರಡು ಉಲ್ಟಾ. ಆಪ್ಷನ್ ಸ್ಕೆಡ್ಯೂಲ್ 5 ಇದು, ಸ್ಕೆಡ್ಯೂಲ್ 6 ಇದು. ಸ್ಕೆಡ್ಯೂಲ್ 10 ಬಂದು ಡಿಸ್ಕ್ವಾಲಿಫಿಕೇಶನ್ ಆಫ್ ಡಿಫೆಕ್ಷನ್. ಸೊ ಸರಿಯಾದ ಉತ್ತರ ಸ್ಕೆಡ್ಯೂಲ್ 8. ಇಲ್ಲಿ ನೋಡ್ಬೇಕು ನೀವು, ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್, ಗವರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟಿನಲ್ಲಿ ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಾನು ಅಲ್ಲಿ ಡೌನ್ಲೋಡ್ ಮಾಡಿ ಇಲ್ಲಿ ತಗೊಂಡ್ಬಂದಿರೋದು. 5th ಸ್ಕೆಡ್ಯೂಲ್ ಬಂದು ಅಡ್ಮಿನಿಸ್ಟ್ರೇಷನ್ ಅಂಡ್ ಕಂಟ್ರೋಲ್ ಆಫ್ ಸ್ಕೆಡ್ಯೂಲ್ಡ್ ಏರಿಯಾಸ್ ಅಂಡ್ ಸ್ಕೆಡ್ಯೂಲ್ಡ್ ಟ್ರೈಬ್ಸ್. 6th ಸ್ಕೆಡ್ಯೂಲ್ ಬಂದು ಟ್ರೈಬಲ್ ಏರಿಯಾಸ್ ಇನ್ ದ ಸ್ಟೇಟ್ಸ್ ಆಫ್ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಅಂಡ್ ಮಿಜೋರಾಂ. 8th ಸ್ಕೆಡ್ಯೂಲ್ ಬಂದು ಲ್ಯಾಂಗ್ವೇಜಸ್. 10th ಸ್ಕೆಡ್ಯೂಲ್ ಬಂದು disqualification on defection. Next,
ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿದೆ ಅಂತ ಪ್ರಶ್ನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ. ಒಂದು ವಿಷಯ, ಆಪ್ಷನ್ ಸಿ ಅನ್ನ ನಾವು ಕ್ಯಾನ್ಸಲ್ ಮಾಡಬಹುದು, ಯಾಕಂದ್ರೆ ನಮ್ಗೆ ಗೊತ್ತು ಮಾನವ ಹಕ್ಕುಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಟೇಟಸ್ ಕೊಡ್ಬೇಕು ಅಂತ ಬಹಳ ಜನ ಕೇಳ್ಕೊಂತ ಇದ್ರೆ, ಆದ್ರೆ ಅದಕ್ಕೆ ಕೊಟ್ಟಿಲ್ಲ. ಅದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ, ಅಂದ್ರೆ ಒಂದು ಆಕ್ಟ್ ಪಾಸ್ ಮಾಡಿ ಬಂದಿರುವಂತದ್ದು. ಆಪ್ಷನ್ ಡಿ ಕೂಡ ಅಲ್ಲ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಕೂಡ ಅಲ್ಲ. ಈಗ ಉಳಿತು ಇದೆರಡರಲ್ಲಿ ಒಂದ್ ಸ್ವಲ್ಪ ಗೊತ್ತಿದ್ರೆ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಇಸ್ ದ ರೈಟ್ ಆನ್ಸರ್. ಕಮಿಷನ್ ಫಾರ್ ಮೈನಾರಿಟೀಸ್ ಕೂಡ ಒಂದು ಆಕ್ಟ್, ಅಂದ್ರೆ ಸ್ಟ್ಯಾಟ್ಯೂಟರಿ ಬಾಡಿ. ಸೊ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವುದು ಇಂಡಿಯಾದಲ್ಲಿ ಅಂದ್ರೆ, ಎಲೆಕ್ಷನ್ ಕಮಿಷನ್, ಆರ್ಟಿಕಲ್ 324, UPSC, SPSC, ಫೈನಾನ್ಸ್ ಕಮಿಷನ್, ನ್ಯಾಷನಲ್ ಕಮಿಷನ್ ಫಾರ್ SCs, ಈಗ ಬಂದಂತ ಪ್ರಶ್ನೆ, ನ್ಯಾಷನಲ್ ಕಮಿಷನ್ ಫಾರ್ STs, ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್, CAG, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಹಾಗೂ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್, ಯಾವುದು ತಪ್ಪು ವಿತ್ ರಿಗಾರ್ಡ್ ಟು ರೈಟ್ ಟು ಇನ್ಫಾರ್ಮೇಶನ್ ಅಂತ ಇದೆ. ಇದಕ್ಕೆ ನಾವು ನೋಡ್ಬೇಕು, ಇಂಟೆಲಿಜೆನ್ಸ್ ಅಂಡ್ ಸೆಕ್ಯೂರಿಟಿ ಆರ್ಗನೈಸೇಷನ್ಸ್ ಇನ್ ದ ಸೆಕೆಂಡ್ ಶೆಡ್ಯೂಲ್ ಆಫ್ ದ ಆಕ್ಟ್ ಆರ್ ಎಕ್ಸೆಂಪ್ಟೆಡ್. ಈ ಇಂಟೆಲಿಜೆನ್ಸ್ ಅಂಡ್ ಸೆಕ್ಯೂರಿಟಿನ ಎಕ್ಸೆಂಪ್ಟ್ ಮಾಡೋದು ಸಹಜ ಇನ್ ಕೇಸ್ ರಿಲೇಟೆಡ್ ಟು ಕರಪ್ಷನ್ ಅಂಡ್ ಈವನ್ ಇನ್ ಕೇಸಸ್ ರಿಲೇಟೆಡ್ ಟು ಕರಪ್ಷನ್ ಅಂಡ್ ಹ್ಯೂಮನ್ ರೈಟ್ಸ್ ವೈಲೇಷನ್. ಈ ತರದ ಕ್ಲಾಸಸ್ ಕೊಟ್ಟು ಕನ್ಫ್ಯೂಸ್ ಮಾಡಕ್ ಟ್ರೈ ಮಾಡ್ತಾರೆ, ಬಟ್ ನೋ, ದಿಸ್ ಈಸ್ ಇನ್ ಫ್ಯಾಕ್ಟ್ ರೈಟ್. ದ ಇನ್ಫಾರ್ಮೇಶನ್ ಸೀಕರ್ ಇಸ್ ನಾಟ್ ರಿಕ್ವೈರ್ಡ್ ಟು ಗಿವ್ ರೀಸನ್ಸ್ ಫಾರ್ ಸೀಕಿಂಗ್ ಇನ್ಫಾರ್ಮೇಶನ್. ಹೌದು, ನನ್ಗೆ ಇನ್ಫಾರ್ಮೇಶನ್ ಬೇಕು, ನನಗೆ ಯಾಕೆ ಬೇಕು ಅನ್ನೋದು ಪ್ರಶ್ನೆ ನಿಮ್ಗೆ ಬೇಡ. ಸೊ ಇದು ಸರಿ. There is no prescribed format of application for seeking information. It can be made on a plain paper. ಆ ತರ ಒಂದು ಸಣ್ಣ ಹಾಳೆಯಲ್ಲಿ ಬರೆದು ನನಗೆ ಇನ್ಫಾರ್ಮೇಶನ್ ಬೇಕು ಅಂತ ಕೊಡೋದಲ್ಲ, ಒಂದು ಪ್ರಾಪರ್ ಫಾರ್ಮ್ಯಾಟ್ ಇದೆ. ಸೊ ಸಿ is right. Information exempted under Official Secrets Act can be disclosed if public interest is in disclosure overweighs the harm of the protected interest. Yes. ನೆಕ್ಸ್ಟ್, ಯಾವ ವರ್ಷದಲ್ಲಿ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು? 50-51 ಇದಲ್ಲ ಅಂತ ನಮ್ಗೆ ಗೊತ್ತು, ಇದು ಅಲ್ಲ ಅಂತ ಗೊತ್ತು. ಸೊ ಇವಾಗ ಕನ್ಫ್ಯೂಷನ್ ಇರೋದು ಇದು ಮತ್ತೆ ಇದರ ಬಗ್ಗೆ, ಯಾಕಂದ್ರೆ ಆಗಿನ ಸ್ವಾತಂತ್ರ್ಯ ಬಂದಿತ್ತು, ತಕ್ಷಣಕ್ಕೆ ಎಲೆಕ್ಷನ್ ಅಂತೂ ಆಗಿಲ್ಲ. ಸ್ವಾತಂತ್ರ್ಯ ಬಂದು 1 ವರ್ಷಕ್ಕೆ ಎಲೆಕ್ಷನ್ ಆಗೋ ಸ್ಥಿತಿಯಲ್ಲೂ ಇರಲಿಲ್ಲ, ಯಾಕಂದ್ರೆ ಫಸ್ಟ್ ರಾಷ್ಟ್ರವನ್ನ ಕಟ್ಟಬೇಕು, ಎಲ್ಲಾರ್ಗೂ ಒಂದು ಇಮ್ಯಾಜಿನೇಷನ್ ಆಫ್ ಇಂಡಿಯಾ ಬರಬೇಕು ಅನ್ನೋ ಟೈಮ್ ಇತ್ತು. ಸೊ ಇದರಲ್ಲಿ 2 ಆಪ್ಷನ್ ಉಳಿಯುತ್ತೆ, 51-52 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡ್ಬೋದು, 1951-52 ಇಂಡಿಯನ್ ಜನರಲ್ ಎಲೆಕ್ಷನ್ were held in India between 51 and 52, attained independence. ಸೊ ಜವಾಹರ್ಲಾಲ್ ನೆಹರು ಹಾಗೂ ಅಜಯ್ ಘೋಷ್ CPI ಅವರು. ಒಂದು ವಿಷಯ, ಸುಕುಮಾರ್ ಸೇನ್ ಅಂತ ಏನಿದ್ದಾರೆ ಅವರು ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಅನ್ನೋ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಆಫ್ ಎಷ್ಟು ಜನ ಜಡ್ಜಸ್ ಇದ್ದಾರೆ? ಅನುಮೋದನೆ ಬಲವನ್ನು ಹೊಂದಿದೆ ಎಷ್ಟು ಜನ? 34, 35, 36, 38. ಯಾವುದೇ ಗೆಸ್ ವರ್ಕ್ ಮಾಡಬಾರ್ದು, ಕರೆಕ್ಟ್ ಆನ್ಸರ್ ಗೊತ್ತಿರಬೇಕು. ರೈಟ್ ಆನ್ಸರ್ ಇಸ್ 34, ಯಾಕಂದ್ರೆ ಏನೂ ಇಲ್ಲ ಗೆಸ್ ಮಾಡಕ್ಕೆ ಇಲ್ಲಿ. ನೆಕ್ಸ್ಟ್, ವಿಚ್ ಆಫ್ ಈ ಯಾವ ರಾಜ್ಯಗಳು ಏಕಸದಸ್ಯ ಶಾಸಕಾಂಗವನ್ನು ಹೊಂದಿದೆ? ಇದರಲ್ಲಿ ಒಂದು ಏನು ಅಂದ್ರೆ, ಕರ್ನಾಟಕವನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು, ಯಾಕಂದ್ರೆ ನಮಗೆ ಗೊತ್ತು ಇಲ್ಲಿ MLCs ಇದ್ದಾರೆ ಅಂತ. ಸೊ ಇವಾಗ ಉಳಿತು ಈ ಮೂರರಲ್ಲಿ ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಕೇರಳ. ಸರಿಯಾದ ಉತ್ತರ ಕೇರಳ. ಯಾವುದು ಗೆಸ್ ವರ್ಕ್ ಮಾಡೋದು ಕಷ್ಟ, ಗೊತ್ತಿಲ್ಲ ಅಂದ್ರೆ. ಇದಕ್ಕೆ ಒಂದು ನಿಮೋನಿಕ್ ಇದೆ, ತಕ್ ಅಂತ. ಸೊ ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್, ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ. ಸೊ 6 out of have bicameral legislature: Andhra Pradesh, Bihar, Karnataka, Maharashtra, Telangana and Uttar Pradesh. ನೆಕ್ಸ್ಟ್, ಈಗ ಲಾ ಅಂಡ್ ಆರ್ಡರ್ ಪ್ರಶ್ನೆಗಳು ಅಂದ್ರೆ ಯಾವುದು ಲಾ ಅಂಡ್ ಆರ್ಡರ್ ರಿಲೇಟೆಡ್ ಪ್ರಶ್ನೆಗಳು? ಯಾರ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯನ್ನು ಗಲಭೆ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ. ಪ್ರೇಕ್ಷಕರು ಅಲ್ಲ, ನೋಡೋರಿಂದ ಆಗಲ್ಲ, ಸ್ನೇಹಿತರು ಅಲ್ಲ, ಸ್ನೇಹಿತರ ನೇಚರ್ ಅಲ್ಲ, ಜನಸಮೂಹ ಮತ್ತು ವೀಕ್ಷಕರು ಇದೆರಡೂ ಒಂದೇ. ಸೊ ಇದನ್ನ ಆಪ್ಷನ್ ಅನ್ನ ನಾವು ರಾಂಗ್ ಅಂತ ಮಾರ್ಕ್ ಮಾಡ್ಕೋಬಹುದು. ಮಾಬ್ ಇಸ್ ದ ರೈಟ್ ಆನ್ಸರ್. ಒಂದಷ್ಟು ಜನ ಸೇರಿ ಮಾಬ್ ಆಗಿ ಅವರ ವೈಲೆಂಟ್ ಅಂಡ್ ಡಿಸ್ಟ್ರಕ್ಟಿವ್ ನೇಚರ್ ಅನ್ನ ನಾವು ರಯಟ್ ಅಂತ ಕರಿತೀವಿ.
ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆಕ್ಸೆಪ್ಟಬಲ್ ಅಂದ್ರೆ ಆಫ್ಟರ್ ಅರೆಸ್ಟಿಂಗ್ ಆನ್ ಅಕ್ಯೂಸ್ಡ್ ಪರ್ಸನ್. ಪೊಲೀಸ್ ಕಾನ್ಸ್ಟೇಬಲ್ ಪ್ರಿಪೇರ್ ಆಗ್ತಾ ಇರೋರಿಗೆ ಬೇಸಿಕ್ಸ್ ಆಫ್ ಲಾ ಅಂಡ್ ಆರ್ಡರ್ ಗೊತ್ತಿರಬೇಕು ಅಂತ. ಸೊ ಒಬ್ಬ ಪರ್ಸನ್ ಅನ್ನ ಅರೆಸ್ಟ್ ಮಾಡಿದ್ಮೇಲೆ ಪೆರೇಡಿಂಗ್ ಹಿಮ್ ಇನ್ ಫ್ರಂಟ್ ಆಫ್ ಪಬ್ಲಿಕ್ ಇದು ಮಾಡಬಾರದು. ಬ್ರೀಫಿಂಗ್ ಹಿಮ್ ಅಬೌಟ್ ದ ರೀಸನ್ ಫಾರ್ ಅರೆಸ್ಟ್ ಅಂದ್ರೆ ಈ ಬಂಧನ ಕಾರಣವನ್ನು ಆರೋಪಿಗೆ ವಿವರಿಸುವುದು. ಎಸ್, ಯಾಕೆ ಬಂಧನ ಮಾಡಿದೀವಿ ಅಂತ ಅವ್ರಿಗೆ ಹೇಳಬಹುದು. ಆಕ್ಸೆಪ್ಟಬಲ್, ಎಸ್ ಇಟ್ ಈಸ್ ಆಕ್ಸೆಪ್ಟಬಲ್. ಟು ಇಸ್ ದ ರೈಟ್ ಆನ್ಸರ್. ಇಂಟ್ರೋಗೇಟ್ ಹಿಮ್ ಬೈ ನಾಟ್ ಲೆಟಿಂಗ್ ಹಿಮ್ ಸ್ಲೀಪ್, ಆ ತರ ಎಲ್ಲ ಮಾಡಕ್ಕೆ ಅಂದ್ರೆ ಮಾನವ ಹಕ್ಕುಗಳ ವಿರುದ್ಧ ಮಾಡೋದು ತಪ್ಪು. ಸೊ ಇದು ತಪ್ಪು. ಡಿಟೈನಿಂಗ್ ಹಿಮ್ ಫಾರ್ ಫ್ಯೂ ಡೇಸ್ ಟು ರಿಕವರ್ ಸ್ಟೋಲನ್ ಪ್ರಾಪರ್ಟಿ ವಿತೌಟ್ ಪ್ರೊಡ್ಯೂಸಿಂಗ್ ಇನ್ ಫ್ರಂಟ್ ಆಫ್ ಮ್ಯಾಜಿಸ್ಟ್ರೇಟ್ ಇದು ಕೂಡ ಅಲ್ಲ. ಮುಂದಿನ ಪ್ರಶ್ನೆ, ರಾಮ್ ಅಂಡ್ ಕಿಶನ್ ಆರ್ ಸ್ಟೂಡೆಂಟ್ಸ್ ಇನ್ ಅ ಸ್ಕೂಲ್. ರಾಮ್ ಸ್ಲಾಪ್ಸ್ ಕಿಶನ್. ದ ಸ್ಕೂಲ್ ಪ್ರಿನ್ಸಿಪಲ್ ಶುಡ್ do nothing, call Ram's parents and counsel Ram with parents, lodge police complaint to arrest Ram, ask Kishan to slap Ram. ಸೊ ಈಗ ಡೂ ನಥಿಂಗ್ ಅಂತೂ ಅಲ್ಲ, ಯಾಕಂದ್ರೆ ಸ್ಕೂಲ್ ಪ್ರಿನ್ಸಿಪಲ್ ಗೆ ಈ ಮ್ಯಾಟರ್ ಬಂದಿದೆ. ಆಸ್ಕ್ ಕಿಶನ್ ಟು ಸ್ಲಾಪ್ ರಾಮ್ ಅಲ್ಲ, ಯಾಕಂದ್ರೆ ಇದು ನಾನು ನಿನಗೆ ಹೊಡಿ ನೀನು ನನಗೆ ಹೊಡಿ ಅನ್ನೋದು ಅಲ್ಲ. ನೆಕ್ಸ್ಟ್, ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಅಂತ ಬರ್ತಾ ಇದೆ. ಈಗ ಎರಡರಲ್ಲಿ ಬರೋದು ಪ್ರಿನ್ಸಿಪಲ್ ಏನ್ ಮಾಡ್ಬೇಕು? ಪ್ರಿನ್ಸಿಪಲ್ ಹೋಗ್ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಇವನನ್ನ ಅರೆಸ್ಟ್ ಮಾಡಿ ಅಂತ ಹೇಳೋದಲ್ಲ. ಯಾರು ಹೊಡೆದಿದಾರೋ ಅವರ ಪೇರೆಂಟ್ಸ್ ಅನ್ನ ಕರೆದು ಅಂಡ್ ಕೌನ್ಸಿಲ್ ರಾಮ್ ವಿತ್ ಪೇರೆಂಟ್ಸ್ ಅಂದ್ರೆ ಲಾ ಅಂಡ್ ಆರ್ಡರ್ ಅಲ್ಲಿ ನಮ್ಗೆ ಏನು ಲಿಮಿಟ್ಸ್ ಅಂತಾನು ಗೊತ್ತಿರಬೇಕು. ನೆಕ್ಸ್ಟ್, ಕೆಳಗಿನವದಲ್ಲಿ ಯಾವುದು ದುರ್ವರ್ತನೆ ಎಂದು ಪರಿಗಣಿಸಲಾಗುತ್ತದೆ? ಯಾವುದು ಮಿಸ್ಕಂಡಕ್ಟ್ ಅಂತ ಅಂದ್ರೆ ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ಒತ್ತಾಯಿಸುವುದು ಅಲ್ಲ. ಇದು ಡೆಫಿನೆಟ್ಲಿ ಮಿಸ್ಕಂಡಕ್ಟ್. ಯಾಕೆ ಅಂತಂದ್ರೆ ನೀವು ಒತ್ತಾಯಿಸಿ ದುಡ್ಡು ಕೊಡಿ ಅಂತ ಕೇಳೋದು ತಪ್ಪು. ಪರಿಶೀಲನೆ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ವಿನಂತಿಸ್ಕೊಂಡ್ರು ಅದು ತಪ್ಪು, ಅದು ದುರ್ವರ್ತನೆನೆ. ಯಾಕಂದ್ರೆ ಅಯ್ಯೋ ನನ್ಗೆ ಕಷ್ಟ ಇದೆ ನೀವು ದುಡ್ಡು ಕೊಡಿ ಅನ್ನೋದು, ಯಾಕಂದ್ರೆ ನೀವು ಕೆಲಸ ವರ್ಕ್ ಮಾಡಕ್ಕೇನೆ ನಮ್ಮ ಪೊಲೀಸ್ ವೆರಿಫಿಕೇಶನ್ಗೆ ಸಂಬಳ ಅಂತ ಕೊಡೋದು. ಒಬ್ಬ ವ್ಯಕ್ತಿಯ ಸ್ವಯಂ ಪ್ರೇರಣೆಯಿಂದ ಪಾವತಿಸಿದಾಗ ಹಣವನ್ನು ಸ್ವೀಕರಿಸುವುದು ಅಂದ್ರೆ ಅವರೇ ಕೊಟ್ರೆ ಸ್ವೀಕರಿಸೋದು, ಇದು ಕೂಡ ದುರ್ವರ್ತನೆ. ಇವುಗಳಲ್ಲಿ ಎಲ್ಲವೂ ದುರ್ವರ್ತನೆ. ಎಸ್ ಸರಿಯಾದ ಉತ್ತರ. ನೆಕ್ಸ್ಟ್, ನಿಮಗೆ ಬಸ್ಸಿನಲ್ಲಿ 2 ಲಕ್ಷ ರೂಪಾಯಿಗಳು ಬ್ಯಾಗಿನಲ್ಲಿ ಸಿಕ್ಕಿದೆ, ನೀವು ಏನು ಮಾಡಬೇಕು? ಆಸ್ಕ್ ಅರೌಂಡ್ ಫಾರ್ ಓನರ್. ಇಫ್ ಓನರ್ ಇಸ್ ನಾಟ್ ಫೌಂಡ್, ಟೇಕ್ ಇಟ್ ಹೋಮ್ ಅಂಡ್ ಫಾರ್ ಓನ್ ಯೂಸ್. ಓನರ್ ಸಿಕ್ಕಿಲ್ಲ, ನಾನು ಮನೆಗೆ ತಗೊಂಡೋದೆ ಅಂತಲ್ಲ, ಒಂದು ತಪ್ಪು. ಟೇಕ್ ಇಟ್ ಹೋಮ್ ಫಾರ್ ಓನ್ ಯೂಸ್ ವಿತೌಟ್ ಆಸ್ಕಿಂಗ್ ಎನಿಬಡಿ ಆಸ್ ಇಟ್ ವಾಸ್ ಲಾಸ್ಟ್ ಅಂಡ್ ಫೌಂಡ್. ಯಾರನ್ನೂ ಕೇಳದೆ ಮನೆಗೆ ತಗೊಂಡೋಗೋದು ಅದು ತಪ್ಪು. ಡಿಸ್ಟ್ರಿಬ್ಯೂಟ್ ಇಟ್ ಟು ಬೆಗರ್ಸ್ ಆನ್ ದ ರೋಡ್. ಈ ತರದ್ದು ಲೀಡಿಂಗ್ ಕ್ವೆಶನ್ಸ್ ಕೊಟ್ಟಿರ್ತಾರೆ, ಇದನ್ನ ಮಾಡಿದ್ರೆ ಕರೆಕ್ಟ್ ಅಂತ, ಇದು ಕೂಡ ತಪ್ಪು. ನನ್ ಆಫ್ ದೀಸ್ ಇಸ್ ದ ರೈಟ್ ಆನ್ಸರ್. ಇದನ್ನ ತಗೊಂಡೋಗಿ ಪೊಲೀಸ್ಗೆ ಈ ತರ ದುಡ್ಡು ಸಿಕ್ಕಿದೆ ಅಂತ ಕೊಡಬೇಕು. ರೈಟ್, ಇದೊಂದು ಪ್ರಶ್ನೆ ಬಂದಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್. ಇವುಗಳಲ್ಲಿ ಯಾವುದು ತಪ್ಪು ಅಂತ. On Republic Day, national flag is already folded and tied up the flag pole and unfold. On Independence Day, national flag is already folded and tied up the flag pole and hoisted. On Independence Day, the national flag is pushed towards the pole from the bottom by a rope and then hoisted. None of these. ಸೊ ಈ ಪ್ರಶ್ನೆ ಸ್ವಲ್ಪ ತಾರ್ಕಿಕವಾಗಿ ನೋಡಿದ್ರೆ 2 ಆಪ್ಷನ್ಗಳು ಕರೆಕ್ಟು ಅಂತ ಅನ್ಸುತ್ತೆ. ಬಟ್ ಯಾವುದು ಸರಿ ಉತ್ತರ ಅಂತ ಹೇಳೋದು ಕಷ್ಟ. ಇದಕ್ಕೆ ನಾವು ಆನ್ಸರ್ ಕೀಗೆ ವೇಟ್ ಮಾಡಬೇಕು. ನೋಡೋಣ, ಆಪ್ಷನ್ ಸಿ ಅಥವಾ ಆಪ್ಷನ್ ಡಿ ಅಲ್ಲಿ ಒಂದು ಸರಿ ಇರ್ಬೋದು ಅಂತ ಅನಿಸ್ತಾ ಇದೆ. ರೈಟ್, ಸೊ ವಿತ್ ದಟ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ HK ಕೋಟಾಲಿ ಪಾಲಿಟಿ ಮತ್ತು ಲಾ ಅಂಡ್ ಆರ್ಡರ್ 27 ಪ್ರಶ್ನೆಗಳನ್ನ ಆನ್ಸರ್ ಮಾಡಿದೀವಿ. ಮುಂದಿನ ವಿಡಿಯೋ ಲೆಕ್ಚರ್ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ.